ಅಪ್ಪಯ್ಯ ನಿಮ್ಮಮ್ಮಯ್ಯ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ನೀನು ಅವ್ರಿಗಾದ್ರೂ ಒಂದು ಮಾತು ಹೇಳ್ಬೇಕಾಗಿತ್ತು. ಅಯ್ಯೋ ಹೇಳ್ದೆ ಕಣಕ, ನಮ್ಮ ಅಪ್ಪನ ಹತ್ರ ಹೇಳ್ದೆ ನಾನು ಅವನ್ನೇ ಮದುವೆ ಆಗೋದು ಅಂತಂದ್ರೆ ಅವರು ಕೇಳಲಿಲ್ಲ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಅಕ್ಕ. ನಾವು ಅನ್ಕೊಂಡಾಗ ಯಾವುದೂ ಆಗಲ್ಲ. ನಾವೇನೋ ಅನ್ಕೊಂತೀವಿ ಅದೇನೋ ಆಗುತ್ತೆ ಬಿಡಕ್ಕ. ಹೆಂಗೋ ಸದ್ಯ ನಾನು ಅಂತೆ ಮದುವೆ ಆದ್ವಲ್ಲ, ನಮ್ಗೆ ಅದೇ ಒಂಥರ ಸಮಾಧಾನ. ಸ್ವಲ್ಪ ಸಮಾಧಾನ ಆಯಿತು ನನಗಿವಾಗ. ಇಷ್ಟಕ್ಕೆ ಎಲ್ಲ ಸಮಾಧಾನ ಆಗೋದು ಇನ್ನು ಮುಂದೈತೆ. ಇಷ್ಟಕ್ಕೆ ಮುಗ್ದೋಗಲ್ಲ ಜೀವನ, ಇನ್ನು ಮುಂದೆ ಭಾಳ ಐತೆ ಕಣಮ್ಮ. ನಿಮ್ಮಪ್ಪ ಇಲ್ಲಿಗೆಲ್ಲ ಬಂದು ಹೇಳಿ ಗಲಾಟೆ ಮಾಡಿ ಇಲ್ಲೆಲ್ಲ ನಾ ಹೇಳೋಗಿತ್ತು. ಹಂಗಂದ್ರು ನೀನು ಹಿಂಗೆ ಬಂದು ಆಗಿರೋದು ಒಳ್ಳೇದಲ್ಲ. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಕ್ಕ. ನನಗೆ ನಮ್ಮಪ್ಪ ನಮ್ಮಮ್ಮ ಯಾರು ಬೇಡ. ಸಾಕಿಂತ ಒಳ್ಳೆ ಮನೆ ಸಿಕ್ಕೈತಲ್ಲ, ನನಗೆ ಯಾರು ಬೇಡ. ನನಗೆ ನನ್ನ ಗಂಡ ಒಳ್ಳೆಯವನು, ಇವತ್ತು ನಮ್ಮ ಅತ್ತೆ ಒಳ್ಳೆಯದು. ನಿಜವಾಗ್ಲೂ ನಮ್ಮ ಮಾಮನೂ ಚೆನ್ನಾಗಿ ಮಾತಾಡಿಸು. ರಾತ್ರಿ ಎಲ್ಲರೂ ಒಳ್ಳೆಯವರೇನೆ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೆ ನನಗೇನೇನು ನಮ್ಮಪ್ಪ ನಮ್ಮಮ್ಮನ ಬಗ್ಗೆ ಏನು ಯೋಚನೆ ಮಾಡಲ್ಲ. ನೀನು ಬಂದಿದ್ದೀನಿ, ನೀನು ಗಟ್ಟಿ ನಿರ್ಧಾರ ಮಾಡಿಕೊಂಡು ಇದು ಬಿಡ್ತೀನಿ. ಯಾತ ಮಾತಾಡ್ತಾ ಇದ್ದಾಳೆ. ಇವಳೆ ಸಾಮಿ ಹೋಗಿ ಕೆಲಸ ನೋಡ್ಕೊ ಹೋಗು. ಏನಿಲ್ಲ ಕೆಲಸ, ಅದಕ್ಕೆ ಮಾತಾಡ್ತಾ ಇದ್ದೆ ಇವಳ ಜೊತೆ. ಎಲ್ಲ ಮಾಡಿ ಮುಗಿಸಿದ್ದೀನಿ, ಎಲ್ಲ ಮಾಡಿ ಮುಗಿಸೋಳಂತೆ. ಏನೋ ಯಾತನ ನೋಡಿ ಮಾಡೋಗಿ ಹೋಗು. ಮನೆಯಾಗೆಲ್ಲ ಜಾಡು ಪಡು ಅಲ್ಲಿ ಇಲ್ಲೂ ಜಾಡು ಕಟ್ಕೊಂಡಿರುತ್ತೆ. ಹಿಂಗೆ ಬಟ್ಟೆ ತಗೊಂಡು ಅಲ್ಲೂ ಇಲ್ಲೂ ಎಲ್ಲ ಒರ್ಸೋದು, ಕಂಬಗಳು ತಂದು ಧೂಳೆಲ್ಲ ಇರುತ್ತೆ ಒರ್ಸೋದು ಎಲ್ಲ ಮಾಡೋಗಿ ಹೋಗು. ಜಾಡ್ಗಾಡು ಎಲ್ಲನ ಕಟ್ಕೊಂಡಿರತ್ತಾಗ ಎಲ್ಲ ಒರ್ಸು. ಸುಮ್ಮನೆ ಕುತ್ಕೊಂಡು ಏನು ಮಾಡ್ತೀಯ? ಹೋಗು. ಏನೈತೆ ಮಾತಾಡೋದು ಇವಳ್ತಾಗೆ? ಅಯ್ಯೋ ಅದ್ಯಾಕತ್ತೆ ಹಂಗಾಡ್ತೀಯಾ? ಏನು ಹೊಸ ಸೊಸೆ ಬಂದವಳೆ ಅಂತ ಹೊಸ ಅವತಾರಗಳನ್ನ ಶುರು ಮಾಡಿಬಿಟ್ಟಿದ್ಯಾ? ಅಬ್ಬಬ್ಬಬ್ಬಬ್ಬಬ್ಬ, ಏನೇನೋ ಹೊಸ ಅವತಾರಗಳು ಶುರು ಮಾಡಿದ್ಯಲ್ಲತ್ತೆ. ನಿಂದೇನು ನಮ್ಗೇನು ಲೆಕ್ಕಿಲ್ಲ ಇನ್ಮೇಲಿಂದಾನ. ಇರ್ಬೋದು, ಹೋದ್ರೆ ಹೋಗ್ಬೋದು. ನೀನು ಹೋದ್ರೆ ನಾವೇ ನಿನ್ನ ಮೇಲಿಂದ ಕರ್ಕ ಬರಲ್ಲ. ನನ್ನ ಸೊಸೆ ಬಂದವಳೆ ಇನ್ಮೇಲೆ ನಮ್ಮನ್ನು ನೋಡ್ಕೊಂತಾಳೆ. ನೀನು ಹೋದ್ರು ಹೋಗು. ನೀನು ಇನ್ಮೇಲಿಂದ ಹೋದ್ರೆ ಸಾಕು ಅಂತ ನಾವು ಕಾತ್ಕೊಂಡಿದ್ದೀವಿ. ನೀನು ಹೋಗೋದೇ ಇಲ್ಲ. ನಾವ್ಯಾಕೆ ಹೋಗೋಣ? ನಾನು ಹೋಗಲ್ಲ ಬಿಡು. ಇವತ್ತೇ ನೋಡು ಹೆಂಗೆ ಹೇಳ್ತಾ ಇದ್ದೆ. ನಾನೇನಾದ್ರೂ ಮಾತಾಡಿದ್ನಾ? ಸುಮ್ಮನೆ ನಿಂತ್ಕೊಂಡು ಇವಳ ಹತ್ರ ಏನೋ ಮಾತಾಡ್ತಾ ಇದ್ದೀನಿ. ನಾನು ನಿನ್ನೇನು ಒಂದಿಲ್ಲ ಏನಿಲ್ಲ. ನಾವೇನೋ ಮಾತಾಡ್ತಾ ಇದ್ವಿ. ನಿಮ್ಮಪ್ಪ ನಿಮ್ಮಮ್ಮಂಗೆ ಹೇಳಿ ಒಪ್ಸಿಗ್ರೆ ಅನ್ನೋ ಮದುವೆನೇ ಆಗ್ಬೋದಾಯಿತು ಅಂತ ಏನೋ ಮಾತಾಡ್ತಾ ಇದ್ವಿ. ನಾವೇನೇನು ಮಾತಾಡ್ದಿಲ್ಲದ್ದೇನು ಮಾತಾಡಿಲ್ಲ. ಅಯ್ಯೋ ಏನು ಹಂಗೇನೆ ಹೊಸ ಸೊಸೆ ಬಂದವಳೆ ಅಂತೇಳಿ ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಕ್ತಿಲ್ಲ ಅನ್ನೋ ಥರ ಆಡ್ತಾ ಇದೆಯಾ? ಇವೆಲ್ಲ ಬೇಡ ಕಣತ್ತೆ. ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ ಈ ಸಾನ್ವಿ ಮೇಲೆ ಯಾಕೆ ಹಿಂಗೆ ಆಡ್ತಾ ಇರ್ತೀವಮ್ಮ. ಬಿಡತ್ತೆ ಅತ್ಲಾಗ ಹೋಗ್ಲಿ. ಆ ಅಕ್ಕ ಏನು ಹೇಳಲಿಲ್ಲ. ಏನೋ ನಿಮ್ಮಪ್ಪ ನಿಮ್ಮಮ್ಮನ ಒಪ್ಸಿಗ್ರೆ ಅಣ್ಣ ಮದುವೆ ಆಗ್ಬೇಕಾಗಿತ್ತು ಅಂತ ಏನೋ ಹೇಳಿದ್ರು ಅಷ್ಟೇನೆ. ಬಿಡಿ ಹೋಗ್ಲಿ, ಅವ್ರ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂತೀರಾ? ಒಳ್ಳೆಳಲ್ಲ ಇವಳು. ನಾನು ನಾಳೆನೇ ನೋಡಿದ್ದೀನಿ. ಯಾಕಮ್ಮ ಯಾಕೆ ಹಿಂಗೆ ಆಡ್ತಾ ಇದೀಯಾ? ನಾನು ನೆನ್ನೆಯಿಂದಲೂ ನೋಡ್ತಾ ಇದ್ದೀನಿ. ಯಾಕೋ ಒಂಥರ ಮಾಡ್ತಾ ಇದೆಯಲ್ಲ. ಸಾನ್ವಿ ಏನು ಮಾಡಿದ್ಲು ಅವಳು ಇವಾಗ ಇತ್ತೀಚೆಗೆ? ಏನು ಅವಳು ಜಗಳ ಮಾಡೋದಾಗಲಿ, ನನ್ನ ಹತ್ರ ಚೆನ್ನಾಗೇ ಇದ್ದಾಳೆ, ಏನಂಥದ್ದು ಮಾತಾಡೋದಾಗಲಿ ಆ ಥರ ಎಲ್ಲ ಮಾಡಿಲ್ಲ. ಸುಮ್ಮನೆ ಯಾಕೆ ಅವಳ ಬಗ್ಗೆ ಹಗಲೆಲ್ಲನ ಮಾತಾಡ್ತಿರ್ತೀಯ? ನೋಡು, ಚೆನ್ನಾಗಿದ್ದಾಗ ಒಂಥರ ಮಾತಾಡ್ತೀಯ, ಚೆನ್ನಾಗಿಲ್ದಾಗ ಅಯ್ಯೋ ನನ್ನ ಸೊಸೆ ಚೆನ್ನಾಗಿಲ್ಲ ನಾನು ಚೆನ್ನಾಗಿದ್ದಿದ್ರೆ ಅವಳು ನಾನು ಇಬ್ಬರೂ ಚೆನ್ನಾಗಿ ಸಂತೋಷವಾಗಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಬರೀ ಜಗಳ ಇವಳ್ದು ಅಂತ ಹೇಳ್ತಿದ್ದೆ. ಆದರೆ ಇವಾಗ ಯಾಕಮ್ಮ ಹಿಂಗೆ ಮಾಡ್ತಾ ಇದೆಯಾ? ಹಂಗೆಲ್ಲ ಮಾಡಬೇಡ. ಒಂದೇ ಮನೇಲಿದ್ದ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನು ಬಂದ್ರು. ನೀನು ಹೊಸ ಸೊಸೆ ಬತ್ತಿದಂಗೆನೆ ಇವಾಗ ಇವಳ ಮೇಲೆ ಹಿಂಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ನೋಡು. ಮಾತಾಡ್ತೀನಪ್ಪ, ಮಾತಾಡ್ದೆ ಏನು? ಇವತ್ತು ಇವಳು ಬಂದಿರೋದಕ್ಕೆ ಕಣೋ. ಇವತ್ತು ನಾನು ಇವಳಿಂದಲೇ ಒಂದು ತನ್ನ. ಇವಳಂತೂ ನಮ್ಮನ್ನು ನೋಡ್ಕೊಂಬಲ್ಲ. ನಮ್ಮನ್ನು ನೋಡ್ಕೊಂಬದೇ ಇಲ್ಲ ಬಿಡು. ಇವಳು ಮದುವೆ ಮಾಡ್ಕೊಂಬಂದೇ ಬಂದು ನಮಗೆ ನೆಮ್ಮದಿನೇ ಇಲ್ದಂಗಾಯ್ತು. ಇವತ್ತು ನೋಡು, ಇವಳು ಬಂದಾಗಿಂದ ನಮ್ಗೆ ಎಷ್ಟು ಇವತ್ತು ನಮ್ಮ ಶಕ್ತಿ ಮನೆಗೆ ಬಂದಿರೋದ್ರಿಂದ ನಮಗೆ ಒಂಥರ ಶಕ್ತಿನೇ ಬಂದಂಗೆ ಆಗೈತೆ. ಶಕ್ತಿ ಅಂದರೆ ಎನರ್ಜಿ ಅಂತಂದ್ರೆ ಎನರ್ಜಿ, ತುಂಬ ಎನರ್ಜಿ ಬಂದಂಗೆ ಆಯ್ತು ನಮ್ಮ ಮನೆಗೆ. ಏನೋ ಒಂಥರ ನಿಜವಾಗ್ಲೂ ತುಂಬ ನಾವೆಲ್ಲರೂ ಶಕ್ತಿಶಾಲಿಯಾಗಿದ್ದೀವಿ ಅಂತ ಅನ್ನಿಸ್ತಾ ಐತೆ ನಮ್ಮ ಶಕ್ತಿ ಮನೆಗೆ ಬಂದಿರೋದಕ್ಕೆ. ಇವಳು ಬಂದಾಗಿಂದ ನಮ್ಗೆ ಯಾವಾಗಲೂ ಬರೀ ತೊಂದರೆನೇ. ಎಲ್ಲಾದ್ರಾಗೂ ನಾವು ತೊಂದರೆ ಅನುಭವಿಸಿದ್ದೀವಿ ಇವಳು ಬಂದಾಗಿಂದ, ಗೊತ್ತಾ? ಬಿಡಮ್ಮ, ಯಾಕೆ ನೀನು ಒಂದೇ ಮಾತು ಯಾವಾಗಲೂ ಮಾತಾಡ್ತಿರ್ತೀಯ? ಅಲ್ಲ ಗಣತೆ, ನಾನು ನೋಡ್ತಾ ಇದ್ದೀನಿ. ನಾನು ಏನು ಮಾತಾಡಿಲ್ಲ ಏನಿಲ್ಲ. ಸುಮ್ಮನೆ ನನ್ನ ಮೇಲೆ ಸಿಟ್ಟು ಆಗ್ತಾ ಇದೆಯಾ? ಸುಮ್ಮನೆ ಇದು ಮಾಡ್ತಾ ಇದೆಯಾ? ನಾನು ನೋಡ್ತಾ ಇದ್ದೀನಿ ನೆನ್ನೆಯಿಂದಲೂ. ನಾನು ನೋಡ್ತಾ ಇದ್ದೀನಿ ಕಣೋ ಅಂತ್ಯ ಅವಮ್ಮಯ್ಯನ. ಅವಮ್ಮಗೆ ಹೇಳೋ ಹಂಗೆ ಮಾಡ್ಬೇಡ ಕಣಮ್ಮ, ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಇವಾಗ ಅವಳು ಕೆಲಸ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ನೋಡಿಕೊಂಡು ಬುದ್ಧಿವಂತಿಕೆಯಿಂದನ ಎಲ್ಲ ಇದ್ರು, ಎಲ್ಲ ಚೆನ್ನಾಗಿದ್ರು ಮಾತಾಡ್ತೀರಾ ನೀವು. ಅವಾಗ ಅಯ್ಯೋ ಜಗಳ ಮಾಡ್ಕೊಂಡು ಆಗ್ಲೆಲ್ಲ ಹೋಗ್ತಾಳೆ, ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಅಂತ ಸುಮ್ಮನೆ ಅವಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೆ. ಈಗ ಚೆನ್ನಾಗಿದ್ರು ಈಗ ಒಂಥರ ಮಾತಾಡ್ತೀಯಮ್ಮ ಅವಳ ಬಗ್ಗೆ. ಸರಿ ಆಯ್ತು ಬಿಡು. ಹೋಗ್ಲಿ ನೀನು. ಇವಳ್ತಾಗೆ ಸ್ಯಾನೆ ಮಾತಾಡಬೇಡ. ಇವಳು ಅದು ಇದು ಹೇಳ್ಕೊಡೋದು ಜಾಸ್ತಿ. ನೀನು ಜಾಸ್ತಿ ಮಾತಾಡಬೇಡ ಕಣಮ್ಮ. ಅಯ್ಯೋ ಏನು ಹೇಳ್ಕೊಡ್ಲಿಲ್ಲ ಬಿಡ್ರಿ ಅತ್ತೆ, ಹೋಗ್ಲಿ. ಅಪ್ಪ ಊಟ ಮಾಡು. ನಿಮ್ಮಮ್ಮ ಹೆಂಗೇನೆ ಯಪ್ಪ ನಮ್ಮನ್ನೇನೋ ಒಂಥರ ಇದು ಮಾಡ್ತೈತಿ. ಇವಾಗ ನಾವೇನು ಲೆಕ್ಕಕ್ಕಿಲ್ಲ. ಇವಾಗ ಸಣ್ಣ ಮಗ ಸಣ್ಣ ಸೊಸೆ ಅಂತಂದರೆ ಇವಾಗ ನಿಮ್ಮಮ್ಮಗೆ ಒಂಥರ ಅದ್ಭುತ. ಅದು ಒಂದು ಸ್ವಲ್ಪ ಹಳೇದಾಗೋವರೆಗೂ ಹೊಸದಲ್ಲ, ಅದಕ್ಕೆ ಇವಾಗ ಇಷ್ಟ ಆಗ್ತೈತೆ. ಅದು ಹಳೇದಾಗ್ತಾ ಗೊತ್ತಾಗುತ್ತಾಗ ನಿಮ್ಮಮ್ಮಗೆ. ಬಾ
ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಕೈಲಾದಷ್ಟು ಕೆಲಸ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಷ್ಟೇ. ಅಮ್ಮ ಏನಾರ ಮಾತಾಡಿದ್ರೆ ಇನ್ನೊಂದ್ಸತಿ ನಾನು ಹೇಳ್ತೀನಿ ಸರಿಯಾಗಿ ಏನು ಹೇಳ್ಬೇಕು ಅನ್ನೋದು ಗೊತ್ತೈತೆ. ಟುರಿ ಪಾಪ ಇನ್ನು ಮದುವೆ ಆಗಿ ಬಂದಿರೋದಕ್ಕೆ ಅವಳಿಗೆ ಇಲ್ಲ ಇವಳು ಅವಾಗ ಬೈತಾ ಇರಬೇಕು, ಬೈದ್ರೇನೆ ಮತ್ತೆ, ಇಲ್ಲಾಂದ್ರೆ ಸುಮ್ಮನಿದ್ರೆ ಇವಳು ಒಳ್ಳಾಡಲ್ಲ ಕಣಪ್ಪ. ಇವಳು ಒಳ್ಳಾಡಲ್ಲ. ಏ ಬಿಡ ಮಾತ ನೀನು. ಅಪ್ಪ ಏನು ಫೋನ್ ಮಾಡಿ ನನ್ನ ಹತ್ರ ಹಾರಾಡ್ತಿತ್ತು. ನಾನು ಅದಕ್ಕೆ ನೀನು ಎಷ್ಟಾದ್ರೂ ಮಾತಾಡ್ಕೊಳಪ್ಪ, ನಾವು ಅಲ್ಲೇ ಮದುವೆ ಆಗಿದ್ದೀವಿ ಅಂತ ಹೇಳಿ ಕಟ್ ಮಾಡ್ಬಿಟ್ಟು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡು, ಬಿಟ್ಟು ಹಾಕ್ಬಿಡು. ನಾನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಚಿಂತೆ ಮಾಡಲ್ಲ. ಸಾಕಿಂತ ಮನೆ ಸಿಕ್ಕಿದ್ಮೇಲೆ ನನಗೆ ನಮ್ಮ ಅಮ್ಮಗಿನ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂಬತ್ತೆ ನಮ್ಮ ಅತ್ತೆ. ಇಂಥ ಅತ್ತೆ ಸಿಕ್ಕಿದ್ಮೇಲೆ ನಾನು ಯಾಕೆ ನಮ್ಮ ಅಪ್ಪ ನಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಲಿ. ಬಿಟ್ಟು ಹಾಕ್ಬಿಡು ಅವ್ರ ಬಗ್ಗೆ. ಫೋನೇ ಎತ್ತಕ್ಕೆ ಹೋಗ್ಬಿಡ. ಫೋನ್ ಮಾಡಿದ್ರೆ ಕಟ್ ಮಾಡಿ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡು. ಸರಿ ಸರಿ ಆಯ್ತು ಹೇಳು. ಓಕೆಪ್ಪ. ತಡಿಯಮ್ಮ ಇಲ್ಲೆಲ್ಲ ಹೋಗಿ ಬರ್ತೀನಿ. ಏನು ನಿನ್ನ ಕೆಲಸ ಮಾಡಬೇಡ, ಅವಳೆಲ್ಲ ಮಾಡ್ತಾಳೆ. ಮಾಡಲಿ, ನೀನು ಏನು ಮಾಡಕ್ಕೆ ಹೋಗ್ಬೇಡ. ಇಗಳಮ್ಮ ಉಂಡು ಆಗ್ತಿದಂಗೆ ಸುಡಾದ ಹೊಟ್ಟೆ ತುಂಬ ಉಂಡು ಬಿಡು. ಹೊಟ್ಟೆ ತುಂಬ ಉಂಡು ಸುಡಾದ ಮಧ್ಯಾಹ್ನ ಟೈಮ್ ಏನಾದರೂ ಜ್ಯೂಸ್ ಗೀಸ್ ಏನಾದರೂ ಮಾಡ್ಕೊಂಡು ಕುಡಿ. ಅವಾಗವಾಗ ಏನು ಮಾಡಬೇಡ. ತಿಂಡಿ ತಿನ್ನು, ಸ್ವಲ್ಪ ಹೊತ್ತು ಮಲಿಕ. ಮಧ್ಯಾಹ್ನಕ್ಕೆ ಎದ್ದು ಊಟ ಮಾಡು, ಸ್ವಲ್ಪ ಹೊತ್ತು ಮಲ್ಕ. ಮತ್ತೆ ಎದ್ದು ಕಾಫಿ ಗಿಪಿನ ಹಾಲು ಕುಡಿ. ಕಾಫಿ ಟೀ ಎಲ್ಲ ಕುಡಿಯೋಕೆ ಹೋಗ್ಬೇಡ. ಈಟು ಅವಳಿಗೆ ಅದಕ್ಕೆ ಇನ್ನೂ ಮಕ್ಕಳೇ ಆಗಲಿಲ್ಲ. ಇಷ್ಟೊಂದು ದಿವಸ ಆದ್ರೂ ಈಟು ಕಾಫಿ ಎಲ್ಲ ಕುಡಿತಾಳಲ್ಲ, ಅದಕ್ಕೇನೆ. ಏನಾದರೂ ಹಾಲ್ಗಿಲ್ಲ ಏನಾದರೂ ಕುಡಿ. ಬಾದಾಮಿ ಏನಾದರೂ ತರಿಸ್ಕೊಂಡು ಬಾದಾಮಿ ಹಾಲು ಏನಾದರೂ ಕುಡಿದು ಸಾಯಂಕಾಲ ಟೈಮ್ ಇಬ್ಬರು ವಾಕ್ ಹೋಗೋಣ. 4:15 ಹಂಗೆ ಹೋದ್ರೆ ಒಂದು 5:15 ತನಕ, ಒಂದು 5:15 5:45 ತನಕ ವಾಕ್ ಮಾಡ್ಕೊಂಡು ಬರೋಕ್ಕಾಗುತ್ತೆ. ಈಗೇನು ಕತ್ಲಾಗಲ್ವಲ್ಲ, 6 ಗಂಟೆವರೆಗೂ ವಾಕ್ ಮಾಡ್ಕೊಂಡು ಬರೋಕ್ಕಾಗುತ್ತೆ. ನೀನೇನು ಕೆಲಸ ಮಾಡ್ಬೇಡ ನೋಡಿ, ಹೇಳಿರ್ತೀನಿ. ಇವಳು ಬಲಿದನ್ ಮಾಡ್ತಾಳೆ, ಇವಳು ಮಾಡ್ಲಾಳು. ಅವಾಗ ಮುಂಚ್ಕೊಂಡು ಅದೇ ಹೋಗೋಳು ಅಂತಾರೆ, ದೌಲತ್ ಮಾಡಾಳು. ಅದಕ್ಕೆ ಈಗ ಹೋಗ್ಲಿ ಅಂದ್ರೆ ನೋಡು ಹೋಗಲ್ಲೀಗ. ಅದಕ್ಕೆ ಭಾಳ ಇವಳಿಂದ ನಾವು ತಿಂದ್ವಿ ಕಣಮ್ಮ. ನಿನ್ನಿಂದನ ನಮ್ಗೊಂಥರ ನೆಮ್ಮದಿ ಸಿಕ್ಕಂಗಾಗೈತೆ ನಿಜವಾಗ್ಲು. ನಮ್ಮ ಅತ್ತೆ ಏನಪ್ಪ ಹಿಂಗೆ ಹೇಳುತ್ತೆ ಅಂತ ನೀನು ಅನ್ಕೊಂಡ್ರು ಪರವಾಗಿಲ್ಲ, ನಿನ್ನಿಂದ ನಮಗೆ ನೆಮ್ಮದಿ ಸಿಕ್ಕೈತೆ. ನೀವು ಅಕ್ಕ ನೋಡಿದ್ರೆ ಗೊತ್ತಾಗ್ತೈತೆ. ಅಯ್ಯೋ ಫಸ್ಟಿಗೆ ಬಂದಾಗ ನಾನು ಮದುವೆ ಆಗ್ಬೇಡ ಅಂತ ಹೇಳೋದು ನನಗೆ ಗೊತ್ತೇ. ಹೇಳತ್ತೆ ಇವತ್ತು ನೀವು ಅಕ್ಕನ ಬುದ್ಧಿ ಏನಂತ ಗೊತ್ತು. ಸುಮ್ಮನೆ ಏನಕ್ಕಂತ ಅಂತೀನಿ ಅಷ್ಟೇ. ನಾನು ಮಾತಾಡೋಕೆ ಹೋಗಲ್ಲ. ಸುಮ್ಮನೆ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ. ಸುಮ್ಮನೆ ಏನಕ್ಕೆ ಮಾತಾಡೋದಂತ ಮಾತಾಡಲ್ಲ ಅಷ್ಟೇ. ನಾನು ಮಾತಾಡಿದ್ರೆ ಅದ್ರ ಕಥೆನೇ ಬೇರೆ. ನನ್ನ ಇನ್ನು ಹೆಂಗೆ ಅಂತ ನೋಡಿಲ್ಲ ಅಕ್ಕ. ಯಾಕೆ ಸುಮ್ಮನೆ ಫಸ್ಟಿಗೆ ಮಾತಾಡೋದು ಅಂತ ಹೇಳಿ ಸುಮ್ಮನಿದ್ದೀನಿ. ಮತ್ತು ಮಾತುಗಳು ಸುಮ್ಮನೆ ಅಲ್ಲೂ ಇಲ್ಲೂ ಎಲ್ಲೆಲ್ಗೋ ಹೋಗ್ಬಿಡ್ತವೆ. ಮತ್ತು ಅದೊಂದು ಭಾಳ ಕಷ್ಟ ಆಗ್ಬಿಡುತ್ತೆ ಜೀವನದಾಗೆ. ಅದು ಕಷ್ಟ. ಅದಕ್ಕೆ ಸುಮ್ಮನಿದ್ದೀನಿ. ಫಸ್ಟಿಗೆ ಮಾತ್ರ ಹಂಗೆ ಮಾಡ್ಕೋಬಾರ್ದು. ಇನ್ನೂ ಮನೆ ಬಂದಿಗಳಪ್ಪ ಹಿಂಗೆ ಮಾಡಿದ್ಲಂತೆ ಹಿಂಗೆ ಅಂತ ಸುಮ್ಮನೆ ಊರಲ್ಲೆಲ್ಲ ಜನ ಮಾತಾಡ್ತಿರ್ತಾರೆ. ಅದಕ್ಕಾಗಿ ನಾನು ಸುಧಾರಿಸಿದ್ದೀನಿ. ನಾನು ಹೆಂಗೆ ಅಂತ ಗೊತ್ತಿಲ್ಲ. ನಾನು ಒಂದ್ಸತಿ ಏನಾದರೂ ತಿರುಗಿ ಬಿದ್ದುಬಿಟ್ರೆ ಮತ್ತೆ ನನ್ನ ಹತ್ರ ಇವಕ್ಕ ಮಾತಾಡೋದೇ ಇಲ್ಲ. ಎದ್ರಕೋ ಬಿಡ್ಬೇಕು. ಮತ್ತು ಹಂಗಿದ್ರೆ ಮತ್ತೆ ಇವಾಗಿನ ಕಾಲ ನಿಜವಾಗ್ಲೂ ನಾವೇನ ಮೆತ್ತಗಿದ್ದೀವಿ ಅಂದರೆ ಆಗಲ್ಲ. ನಾವು ಎಷ್ಟು ಕಾಲು ಹಿಡ್ಕೊಂಡು ಬೇಡ್ಕೊಂತೀವಿ ಹೋಗ್ಬಿಡಕ್ಕಣಮ್ಮ ಅಂತ. ಎಲ್ಲರೂ ಎದ್ರಿಗೂ ನಮ್ಮ ಸಾಧನೆ ಮಾಡೋಕ್ಕೆ. ಇನ್ನು ಇವಳೇನು ತಲೆ ಕೆಡಿಸ್ಕೊಂಬಲ್ಲಿ ಹೋದ್ರೆ ಹೋಗ್ತಾಳೆ ಅಂತೀವಿ. ಇನ್ಮೇಲೆ ಇವಳ್ದೇ ನಮ್ಗೇನು ಲೆಕ್ಕಕ್ಕಿಲ್ಲ ಕಣಮ್ಮ. ನೀನೇ ನಮ್ಮ ಲೆಕ್ಕ. ನಮ್ಮ ಸಾನ್ವಿನ ಇನ್ಮೇಲೆ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇನ್ನು ನಮ್ಮ ಮುತ್ತಿನಂಥ ಮುದ್ದಾದ ಸೊಸೆ ಬಂದವಳೆ. ಇನ್ನು ಇಂಥ ಸೊಸೆ ಬಂದಿರೋದು ನಮ್ಮ ಪುಣ್ಯ. ಇವಳು ನಮಗೆ ತುಂಬ ಅದೃಷ್ಟ. ನಿಜವಾಗ್ಲೂ ಅವಳು ಬಂದಿರೋದ್ರಿಂದ ನಮಗೇನೋ ಒಂಥರ ಧೈರ್ಯ ಎಲ್ಲ ಒಳ್ಳೇದಾಗ್ತೈತೆ. ಅವಳು ಬಂದಾಗಿಂದ ನಮಗೇನು ಒಳ್ಳೇದಾಗಿರಲಿಲ್ಲ. ಬರೀ ಎಲ್ಲ ಅವಳಿಂದನೇ ಎಲ್ಲ ಬರೀ ಕೆಟ್ಟದ್ದೇ ಆಗಿದ್ದು. ಅದಕ್ಕೆ ಹೇಳಿದ್ರೆ ನನ್ನ ಮಗನೂ ಬೇರೆ ಮಾತಾಡ್ತಾನೆ. ಏನು ನನಗೇನು ಅವಳದೇನು ಪಟ್ಲೆ ಹಾಕೋಕ್ಕಿಲ್ಲ. ನನಗೆ ಇವಳೇ ಲೆಕ್ಕ ಇನ್ಮೇಲೆ. ಇವಳು ಸರಿಯಾಗಿ ತಿರುಗಿ ಬಿದ್ದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು ಅಂತ ಹೇಳೋಳು. ಇವಳು ಹೆಂಗೆ ಅಂತ ಇನ್ನು ಅವಳಿಗೆ ಗೊತ್ತಿಲ್ಲ. ಇನ್ನು ಮುಂದಿರೋದು ಅವಳಿಗೆ ಏನೋ ತಿಳ್ಕೊಬಿಟ್ಟವಳು. ಅದಕ್ಕೆ ಏನೆಲ್ಲ ಕೆಲಸ ಅವಳೇ ಮಾಡಲಿ, ಸುಮ್ಮನೆ ಕುಕ್ಕಳಮ್ಮ ಏನು ಮಾಡಬೇಡ ಅಂತ ಹೇಳಿದ್ದೀನಿ. ಮನ ಮೆಚ್ಚಿದ ಸೊಸೆ, ನನ್ನ ಸೊಸೆ ಮನ ಮೆಚ್ಚಿದ ಸೊಸೆ ಅಂತ ಹೇಳ್ಬೋದು. ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.